ಚಿಕ್ಕಬಳ್ಳಾಪುರ ನಗರದ ಜಚನಿ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ಜಚನಿ ವಿದ್ಯಾಸಂಸ್ಥೆಗಳ ಮತ್ತು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ವತಿಯಿಂದ 75ನೇ ಸಂವಿಧಾನ ದಿನಾಚರಣೆ ಮತ್ತು ಕರ್ನಾಟಕ ಸಂಭ್ರಮ 50ರ ಸ್ಮರಣೆಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅಂಗವಾಗಿ ಕಾನೂನು ವಿದ್ಯಾರ್ಥಿಗಳ ಜೊತೆ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂವಿಧಾನ ಸಮರ್ಪಣಾ ದಿನ ಅಂಗವಾಗಿ ಗಣ್ಯರ ಇರುವ ಫೋಟೋಗೆ ಪುಷ್ಪನಮನ ಸಲ್ಲಿಸಿ ನಂತರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಕಾಂಗ್ರೆಸ್ ಮುಖಂಡ ನಂದಿ ಅಂಜನಪ್ಪ, ಈಗಿನ ಕಾಲದಲ್ಲಿ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಭ್ರಷ್ಟಾಚಾರದಿಂದ ಅಕ್ರಮ ಆಸ್ತಿಗಳನ್ನು ಸಂಬಂಧಿಕರ ಹೆಸರುಗಳಲ್ಲಿ ಮಾಡುತ್ತಿದ್ದಾರೆ. ಅಂತಹವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಅವರಿಗೆ ಕಾನೂನು ಶಿಕ್ಷೆ ಆಗುವ ಹೊಸ ಕಾಯ್ದೆ ಕಾನೂನು ತರಬೇಕು. ಹಾಗೆ ಜಾತಿ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಸಮಾಜದ ಕ್ಷೇತ್ರಗಳ ಜನಗಳ ರಾಜ್ಯಗಳ ದೇಶದ ಅಭಿವೃದ್ಧಿ ಬಿಟ್ಟು ಲೂಟಿ ಮಾಡ್ತಕ್ಕೋದನ್ನು ತಪ್ಪಿಸೋದಕ್ಕೆ ಒಂದು ಕಾನೂನು ತರಬೇಕು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಈಗ ಬಂದಿರೋ ಸರ್ಕಾರ ತರ್ತಾರೋ ಇಲ್ಲೋ, ನಾನು ಎಷ್ಟು ಸಾರಿ ಏನೋ ಹೇಳಿರ್ಬೋದು, ರಾಜಕಾಂತ್ ಅವ್ರಿಗೆ ಎಲ್ಲರೂ ಗೊತ್ತಿರ್ಬೋದು. ಈ ರೀತಿ ಲೂಟಿ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಬರೀ ಜೈಲು ಶಿಕ್ಷೆ ಅಲ್ಲ, ಅದರ ಜೊತೆಗೆ ಅವರ ಲೂಟಿ ಮಾಡಿರ್ತಕ್ಕಂಥ ಬೇನಾಮಿ ಹೆಸರುಗಳಲ್ಲಿರೋದು ಕಂಡುಹಿಡಿಬೋದು. ಆ ಆಸ್ತಿಗಳನ್ನು ಸಹ ಮುಟ್ಟುಗೋಲು ಹಾಕ್ತಕ್ಕಂಥ ಒಂದು ಕಾನೂನನ್ನು ತಂದು ಅದನ್ನು ಈ ಸಂವಿಧಾನದಲ್ಲಿ ಅಳವಡಿಸಬೇಕು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ. ಬರೀ ಅವ್ರನ್ನ ಜೈಲಿಗೆ ಹಾಕೋದು ಅದು ಸಾಕಾಗೋದಿಲ್ಲ. ಜೈಲಿಗೆ ಹಾಕೋದ್ರ ಜೊತೆಗೆ ಈ ಒಂದು ಮಾಡಿರ್ತಕ್ಕಂಥ ಪ್ರಾಪರ್ಟಿಗಳನ್ನು ಸಹ ಮುಟ್ಟುಗೋಲು ಹಾಕ್ತಕ್ಕಂಥ ಕಾನೂನು ಆದರೂ ಮಾಡ್ಬೋದು ಅಥವಾ ಸಂವಿಧಾನಕ್ಕೆ ಸೇರ್ಪಡೆ ಆದರೂ ಮಾಡಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸ್ವಾಮಿ. ಇದು ನಾನು ಇನ್ನೊಂದು ಹೇಳಿದ್ರು, ತಾವು ಸಂವಿಧಾನ ಸಮರ್ಪಣೆ ಮಾಡುವಾಗ ನಾವೆಲ್ಲ ಕೈ ಮುಂದೆ ಇಟ್ಟು ಇಲ್ಲೊಬ್ಬರು ಸ್ನೇಹಿತರು ಹೇಳಿದ್ದನ್ನು ನಾವು ಒಪ್ಕೊಂಡ್ವಿ. ಅದರಲ್ಲಿ ಜಾತ್ಯತೀತವಾಗಿ ಅನ್ನೋ ಒಂದು ಪದ ಬಂತು. ಜಾತ್ಯತೀತವಾಗಿ ಅನ್ನೋ ಪದ ಸಂವಿಧಾನ ಬಂತೇ ಹೊರತು, ನಾನು ನಮ್ಮ ಹಿರಿಯರೊಬ್ಬರು ಇದ್ದರು, ಅವ್ರ ಹತ್ರ ಯಾವಾಗಲೂ ಮಾತಾಡ್ತಾ ಇದ್ದೆ. ಸ್ವಲ್ಪ ತಮಗೂ ಗೊತ್ತಿರ್ತದೆ ಅವ್ರ ಹೆಸರು. ಎಲ್ಲಿ ಸರ್ ಜಾತ್ಯತೀತ, ಆಯಾ ಜಾತಿ ಅಂತ ಹಂಗಂಗೆ ಇದೆಯಲ್ಲ, ಯಾಕೆ ಎಲ್ಲಿ ಒಂದು ಜಾತಿ ನಾವೆಲ್ಲ ಒಂದು ಅನ್ನೋ ಮನೋಭಾವ ಮೂಡಲಿಲ್ಲ ಅಂತ. ಅದನ್ನು ಕಾನೂನು ಮೂಲಕ ಅಂತಂದರು. ಕಾನೂನು ಮೂಲಕನೂ ಇದ್ದರೂ ಕೂಡ ಇಲ್ಲಿಲ್ಲ, ಬರ್ತಾ ಇಲ್ಲ. ಅದು ನಮ್ಮ ಯಾರು ಅಂದರೆ ಶ್ರೀನಿವಾಸ್ ಪ್ರಸಾದ್ ಅನ್ನೋರು ನನಗೆ ಭಾಳಷ್ಟು ಆತ್ಮೀಯರಿದ್ದರು. ಅವ್ರ ಹತ್ರ ನಾನು ಈ ವಿಚಾರಗಳೆಲ್ಲ ಚರ್ಚೆ ಮಾಡ್ತಾಯಿದ್ದೆ. ಈ ಥರ ಇದ್ದರೂ ಸಹ ನಾವೆಲ್ಲ ಒಂದು ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಹರಿಜನರಿರ್ಬೋದು, ಬಲ್ಜಿಗರಿರ್ಬೋದು, ನಾನಾ ಜಾತಿ ಇದೆ, ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಇನ್ನೂ ಬಂದಿಲ್ಲ ಅಂತ ಹೇಳಿದವಾಗ ಅದಕ್ಕೆ ಅವ್ರು ಹೇಳಿದ್ರು, ಸತ್ಯವಾಗಿ ಒಂದು ಮಾತು ಹೇಳಿದ್ರು. ನಾನು ಇವಾಗ ನಿಮ್ಮ ಹತ್ರ ಹೇಳ್ತೀನಿ, ಈ ದೇಶದಲ್ಲಿ ಪ್ರತಿಯೊಬ್ಬರು ನಿನ್ನಂಥ ಸ್ವಭಾವ ಮನೋಭಾವ ಇರ್ತಕ್ಕಂಥವ್ರಿದ್ದರೆ ನಮಗೆ ಜಾತ್ಯತೀತ ಅಲ್ಲ, ರಿಸರ್ವೇಷನ್ನೇ ಬೇಡ ನಮಗೆ ಅನ್ನೋ ಮಾತನ್ನ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದಂಥ ಮಾತು ಇವತ್ತು ನಮ್ಮ ಮುಂದೆ ಇಲ್ಲ ಪಾಪ ಅವರು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಇಲ್ಲಿ ಹೆಚ್ಚು ಕಾನೂನು ತಜ್ಞರು ಆಗ್ತೀರಿ, ಕಾನೂನು ಪದವೀಧರರಾಗ್ತೀರಿ. ಇಂಥ ಹಿರಿಯರು ಮಾರ್ಗದರ್ಶನ, ಅವ್ರು ಹೇಳ್ತಕ್ಕಂಥ ಮಾತುಗಳು ಅವನ್ನೆಲ್ಲ ನಾವೆಲ್ಲ ತಿಳ್ಕೊಂಡು ಅರ್ಥಕೊಂಡು ಬರೋ ದಿನಗಳಲ್ಲಾದರೂ ಭಾಷೆ ಅವ್ರು ಹೇಳಿದ್ದು ಕರೆಕ್ಟು. ಅದು ಕೆಲವರೆಲ್ಲ ನಮ್ಮವರು ಕನ್ನಡಿಗರು ಕೂಡ ಏನೋ ಹೆಚ್ಚುಗಾರಿಕೆಗೆ ಇಂಗ್ಲೀಷು ತಮಿಳು ಮಾತಾಡ್ತಾರೆ. ನಾನು ಕೆಲವು ಕಡೆ ನೋಡಿದ್ದೀನಿ. ನಾನು ಎಷ್ಟೋ ಸಾರಿ ಬಾಯಿಗೆ ಮನೆಗೆಲ್ಲ ನಿಜವಾಗ್ಲೂ ಬೈದ್ಬಿಟ್ಟಿದ್ದೀನಿ ಅಂಥವ್ರಿಗೆ. ಆ ಬೇರೆ ಭಾಷೆ ಬರದೇ ಇರೋರಿಗೆ ಅಟ್ಲೀಸ್ಟ್ ಹೋಗ್ಲಿರಿ, ಕಲ್ತ್ಕೊಳ್ಳಿ ಅಂತೇಳಿ ನೀವು ಅವ್ರ ಭಾಷೆ ಮಾತಾಡಿ. ಅವ್ರು ಕನ್ನಡ ಮಾತಾಡ್ತಾರೆ, ಅವ್ರ ಹತ್ರ ಹೋಗಿ ನೀವು ಬೇರೆ ಭಾಷೆ ಮಾತಾಡಿಕೊಂಡು ಈ ಥರ ಕನ್ನಡಕ್ಕೆ ಅವಮಾನ ಮಾಡ್ತಿರಲ್ರಿ ಅಂತ ಅಂದ್ಬಿಟ್ಟು ನಾನು ಕೆಲವು ಸಂದರ್ಭಗಳು ಕೆಲವು ಜಾಗಗಳು ಅವು ನಿಮಗೆ ಹೇಳ್ತೀನಿ, ನಿಮಗೆ ವೈಯಕ್ತಿಕವಾಗಿ ಅಂಥ ಮನೋಭಾವ ನಾವಿಟ್ಕೊಂಡಿದ್ದೀವಿ. ಈ ವೇಳೆ ಶ್ರೀ ಸಿದ್ದರಾಮಯ್ಯ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಕುರಿತಾದ ಹಾಡಿಗೆ ನೃತ್ಯ ಮಾಡಿ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಚ್ಚೇಗೌಡ, ಕಾಂಗ್ರೆಸ್ ಮುಖಂಡ ಕೆ ಮುನೇಗೌಡ, ನಂದಿ ಭಾಷಾ, ಬೆಸ್ಟ್ ಶಿವಜ್ಯೋತಿ, ಕಾಲೇಜಿನ ಪ್ರಾಂಶುಪಾಲರಾದ ರಘುನಾಥ್, ನಿವೃತ್ತ ಪ್ರಾಧ್ಯಾಪಕ ರಾಮಯ್ಯ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.